ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡುವ ವಿಚಾರ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕು ಅಂತ ಏನೂ ಇಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಒಪ್ಪುವ ವಿಶ್ವಾಸ ನಮಗಿದೆ. ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ನಾವು ಕಳುಹಿಸಿಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರವು ಕೂಡ ಅದನ್ನು ಒಪ್ಪುತ್ತೆ ಅನ್ನುವ ನಂಬಿಕೆಯೂ ನಮಗಿದೆ. ಇದನ್ನ ಹೇಳಿರೋದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಾಸನದಲ್ಲಿ ಮಾತಾಡ್ತಾ ನಮ್ಮ ಮೆಟ್ರೋ ಹೆಸರನ್ನ ಬದಲಾವಣೆ ಮಾಡೋ ವಿಚಾರದ ಬಗ್ಗೆ, ಅದನ್ನು ಬಸವ ಮೆಟ್ರೋ ಅಂಥೇಳಿ ಇಡುವ ವಿಚಾರದ ಬಗ್ಗೆ, ಕೇಂದ್ರಕ್ಕೆ ಕಳುಹಿಸಿಕೊಟ್ಟಂಥ ಪ್ರಸ್ತಾವನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಆಗಬೇಕಾಗಿಲ್ಲ. ಬಸವ ತತ್ವವನ್ನು ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದರೆ ಇನ್ನೂ ಆಗ್ತದೆ. ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರ ಅದನ್ನ ಶೀಘ್ರದಲ್ಲಿ ಅನುಮೋದನೆ ಕೊಡ್ತಾರೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಮಾಡ್ಬೇಕು. ಯಾಕಂದ್ರೆ ಬಸವಣ್ಣವರ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಟ್ಟೆ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡುವಂಥ ವಿಚಾರ ಈಗ ಯಾವ ಹಂತದಲ್ಲೇ ಇದೆ? ಯಾರ್ಯಾರು ಏನು ಹೇಳ್ತಾ ಇದ್ದಾರೆ? ಇದನ್ನು BJPಯವರು ಹೇಗೆ ನಯವಾಗಿ ಈ ವಿಚಾರವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ? ಸದ್ಯ ಏನಿದೆ ಈ ಹೊತ್ತಿಗೆ ವಿಚಾರ ಮಾಹಿತಿ ಬಸವರಾಜ್? ರಂಜಿತ್, ಇದು ಬಸವಣ್ಣನವರ ಹೆಸರನ್ನು ನಮ್ಮ ಮೆಟ್ರೋಗೆ ಅಂದರೆ ಬಸವ ಮೆಟ್ರೋ ಅಂತ ನಾಮಕರಣ ಮಾಡಬೇಕು ಅನ್ನುವಂಥ ಒಂದು ಒತ್ತಾಸೆ ಬಹಳ ದಿನಗಳಿಂದಲೂ ಕೂಡ ಇದೆ. ಆದರೂ ಸಾಕಷ್ಟು ಲಿಂಗಾಯತ ನಾಯಕರು ಈ ಬಗ್ಗೆ CM ಅವರ ಗಮನಕ್ಕೆ ತಂದಿರತಕ್ಕಂಥದ್ದು ಮತ್ತು ಸಚಿವರು ಕೂಡ CM ಅವರ ಗಮನಕ್ಕೆ ತಂದು ಒಂದು ಮನವಿಯನ್ನು ಕೂಡ ಈ ಬಹಳ ಹಿಂದೆ ಕೊಟ್ಟಿದ್ದಾರೆ. ಆದರೆ ಅದು ಇಲ್ಲಿವರೆಗೂ ಕೂಡ ಕಾರ್ಯಗತ ಆಗಿಲ್ಲ. ಈಗ ನಿನ್ನೆ ನಡೆದಂಥ ಜಾಗತಿಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಏನು ನಿನ್ನೆ ಸಮಾವೇಶ ಆಯಿತು, ಆ ಸಮಾವೇಶದಲ್ಲಿ ನೇರವಾಗಿಯೇ ಮಠಾಧಿಪತಿಗಳು ಸೇರಿದಂತೆ ಸಚಿವರು ಕೂಡ CM ಅವರಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಮೆಟ್ರೋಗೆ ನಮ್ಮ ಬಸವಣ್ಣವರ ಹೆಸರು ಇಡಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿರೋ ಕಾರಣಕ್ಕಾಗಿ CM ಅವರು ಕೂಡ ಅವ್ರಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಬಸವಣ್ಣನವರ ಹೆಸರಿಟ್ಟರೆ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಕೂಡ CM ಸಿದ್ದರಾಮಯ್ಯ ಅವರು ನಿನ್ನೆ ಅಲ್ಲಿ ಉಚ್ಚಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಒಂದು ಮೆಮೊರೆಂಡಮನ್ನು ಏನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಲಿಂಗಾಯತ ನಾಯಕರು, ಅದನ್ನು ಕೇಂದ್ರಕ್ಕೆ ಶಿಫಾರಸು ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಅದು ಕ್ಯಾಬಿನೆಟ್ ಮೂಲಕ. ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡಲಾಯ್ತಲ್ಲ, ಆ ಥರ ರೀತಿಯಲ್ಲಿ ಇದನ್ನು ಕೂಡ ಒಂದು ನಾಮಕರಣ ಮಾಡಬೇಕಾದ್ರೆ ಒಂದಷ್ಟು ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ. ಆಗ ಅಂಕಿತ ಬೀಳುತ್ತೆ. ಹಾಗಾಗಿ ಒಂದಷ್ಟು ಪರವೂ ಚರ್ಚೆ ಆಗ್ತಾ ಇದೆ. ಬಸವಣ್ಣ ಎಲ್ಲರಿಗೂ ಸಲ್ಲಬೇಕಾದಂಥ ವಿಶ್ವದ ನಾಯಕ ಅನ್ನುವಂಥ ಕಾರಣಕ್ಕಾಗಿ ಇನ್ನೂ ಕೆಲವೊಂದಷ್ಟು ನಾಯಕರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಒಂದು ಮೆಟ್ರೋ ಸ್ಟೇಷನ್ಗೆ ಇಟ್ಟರೆ ಏನು ತಪ್ಪಿಲ್ಲ, ಆದರೆ ಪೂರ್ತಿ ಮೆಟ್ರೋಗೆ ಇಡುವಂಥ ಹೆಸರು ಇಟ್ಟರೆ ಅದು ಸರಿ ಕಾಣಲ್ಲ ಅನ್ನುವಂಥ ಒಂದಷ್ಟು ವಾದಗಳು ಕೂಡ ಇದ್ದಾವೆ. ಅಂತಿಮವಾಗಿ ನಿರ್ಧಾರವನ್ನು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ. ಶಿಫಾರಸು ಮಾಡಿದಾಗ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಬೆಂಬಲ ಕೊಟ್ಟಿದ್ದೆ ಆದಲ್ಲಿ ನಮ್ಮ ಬಸವ ಮೆಟ್ರೋ ಅಂತ ಬದಲಾವಣೆ ಆಗುತ್ತೆ. ಇಲ್ಲದೆ ಹೋದರೆ ವಿರೋಧ ವ್ಯಕ್ತವಾಗಿದ್ದೆ ಆದರೆ ಅದು ನೆನೆಗುದಿಗೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈಗ ಮತ್ತೆ ಬಸವಣ್ಣನವರ ಹೆಸರನ್ನು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದು ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಅನ್ನೋಂಥದ್ದು ಮತ್ತು BJP ಕೂಡ ಇದಕ್ಕೆ ವಿರೋಧ ಮಾಡಲಿಕ್ಕಿಲ್ಲ. ಒಂದು ರೀತಿಯಲ್ಲಿ ಇದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಥರದ ಹೆಸರನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಒಂದಷ್ಟು ಮಾತುಗಳನ್ನು BJP ಆಡಿದರೂ ಕೂಡ ಇದನ್ನು ಬಸವಣ್ಣನವರ ಹೆಸರು ಇರೋ ಕಾರಣಕ್ಕಾಗಿ ಮತ್ತು ಲಿಂಗಾಯತ ಸಮುದಾಯ ಬಹುತೇಕವಾಗಿ BJP ಪಕ್ಷಕ್ಕೆ ಬೆಂಬಲಿಸುವ ಸಂಬಂಧವಾಗಿ ಇದಕ್ಕೆ ವಿರೋಧ ಮಾಡಲಿಕ್ಕಿಲ್ಲ. ಆದರೂ ರಾಜಕೀಯ ಕಾರಣಕ್ಕೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗುವಂಥ ಸಾಧ್ಯತೆಗಳು ಇದ್ದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡುವ ವಿಚಾರ ಹಾಸನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಸವಣ್ಣನವರ ಹೆಸರು ಇಟ್ಟರೆ ಸಮಸ್ಯೆ ಏನೂ ಆಗೋದಿಲ್ಲ. ಬಸವ ತತ್ವ ಅನುಕರಣೆಗೆ ಲಿಂಗಾಯತರೇ ಆಗಬೇಕು ಅಂತ ಏನೂ ಇಲ್ಲ. ನಮ್ಮ ಪ್ರಸ್ತಾವನೆಗೆ ಕೇಂದ್ರವೂ ಒಪ್ಪುವ ವಿಶ್ವಾಸ ನಮಗಿದೆ. ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ನಾವು ಕಳುಹಿಸಿಕೊಟ್ಟಿದ್ದೀವಿ.
ಕೇಂದ್ರ ಸರ್ಕಾರವು ಕೂಡ ಅದನ್ನು ಒಪ್ಪುತ್ತೆ ಅನ್ನುವ ನಂಬಿಕೆಯೂ ನಮಗಿದೆ. ಇದನ್ನ ಹೇಳಿರೋದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಾಸನದಲ್ಲಿ ಮಾತಾಡ್ತಾ ನಮ್ಮ ಮೆಟ್ರೋ ಹೆಸರನ್ನ ಬದಲಾವಣೆ ಮಾಡೋ ವಿಚಾರದ ಬಗ್ಗೆ, ಅದನ್ನ ಬಸವ ಮೆಟ್ರೋ ಅಂಥೇಳಿ ಇಡುವ ವಿಚಾರದ ಬಗ್ಗೆ ಕೇಂದ್ರಕ್ಕೆ ಕಳುಹಿಸಿಕೊಟ್ಟಂತ ಪ್ರಸ್ತಾವನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತ ಏನಿದೆ ಅದು ನೀವು ಲಿಂಗಾಯತರೇನಾಗಬೇಕಾಗಿಲ್ಲ. ಬಸವ ತತ್ವ ಅನುಸರಣೆ ಮಾಡೋದಕ್ಕೆ ನಾವೇನು ಲಿಂಗಾಯತು ವೀರಶೈವ ಆಗಬೇಕಾಗಿಲ್ಲ. ಬಸವ ತತ್ವವನ್ನು ಫಾಲೋ ಮಾಡೋದಕ್ಕೆ ಪ್ರತಿಯೊಬ್ಬರು ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಒಂದು ಸಾಮಾಜಿಕ ನ್ಯಾಯದ ಪರ, ಸಮಾನತೆಯ ಪರ, ಅತ್ಯಂತ ವೈಜ್ಞಾನಿಕವಾಗಿ ಒಂದು ಸಿದ್ಧಾಂತವನ್ನು ಹುಟ್ಟಾಕಿರ್ತಕ್ಕಂಥದ್ದು ಬಸವಣ್ಣವರು. ಬಹುಶಃ ಸಮಾಜದ ಸುಧಾರಣೆ ಎಲ್ಲರೂ ಕೂಡ ಆ ತತ್ವಕ್ಕೆ ಹೋಗ್ಬಿಟ್ಟಿದ್ರೆ ತುಂಬಾ ಸುಧಾರಣೆ ಆಗೋಗಿರು. ಆದ್ರೆ ಇನ್ನೂ ಆಗ್ತದೆ. ಅದಕ್ಕೋಸ್ಕರ ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರ ಅದನ್ನ ಶೀಘ್ರದಲ್ಲೇ ಅನುಮೋದನೆ ಕೊಡ್ತಾರೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಮಾಡ್ಬೇಕು. ಯಾಕಂದ್ರೆ ಬಸವಣ್ಣವರ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಟ್ಟೆ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಮ್ಮ ಮೆಟ್ರೋಗೆ ಬಸವಣ್ಣನವರ ಹೆಸರಿಡುವಂಥ ವಿಚಾರ ಈಗ ಯಾವ ಹಂತದಲ್ಲೇ ಇದೆ? ಯಾರ್ಯಾರು ಏನು ಹೇಳ್ತಾ ಇದ್ದಾರೆ? ಇದನ್ನು BJPಯವರು ಹೇಗೆ ನಯವಾಗಿ ಈ ವಿಚಾರವನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ? ಸದ್ಯ ಏನಿದೆ ಈ ಹೊತ್ತಿಗೆ ವಿಚಾರ ಮಾಹಿತಿ ಬಸವರಾಜ್? ರಂಜಿತ್, ಇದು ಬಸವಣ್ಣನವರ ಹೆಸರನ್ನು ನಮ್ಮ ಮೆಟ್ರೋಗೆ ಅಂದರೆ ಬಸವ ಮೆಟ್ರೋ ಅಂತ ನಾಮಕರಣ ಮಾಡಬೇಕು ಅನ್ನುವಂಥ ಒಂದು ಒತ್ತಾಸೆ ಬಹಳ ದಿನಗಳಿಂದಲೂ ಕೂಡ ಇದೆ. ಆದರೂ ಸಾಕಷ್ಟು ಲಿಂಗಾಯತ ನಾಯಕರು ಈ ಬಗ್ಗೆ CM ಅವರ ಗಮನಕ್ಕೆ ತಂದಿರತಕ್ಕಂಥದ್ದು ಮತ್ತು ಸಚಿವರು ಕೂಡ CM ಅವರ ಗಮನಕ್ಕೆ ತಂದು ಒಂದು ಮನವಿಯನ್ನು ಕೂಡ ಈ ಬಹಳ ಹಿಂದೆ ಕೊಟ್ಟಿದ್ದಾರೆ. ಆದರೆ ಅದು ಇಲ್ಲಿವರೆಗೂ ಕೂಡ ಕಾರ್ಯಗತ ಆಗಿಲ್ಲ. ಈಗ ನಿನ್ನೆ ನಡೆದಂಥ ಜಾಗತಿಕ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಏನು ನಿನ್ನೆ ಸಮಾವೇಶ ಆಯಿತು, ಆ ಸಮಾವೇಶದಲ್ಲಿ ನೇರವಾಗಿಯೇ ಮಠಾಧಿಪತಿಗಳು ಸೇರಿದಂತೆ ಸಚಿವರು ಕೂಡ CM ಅವರಿಗೆ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ಮೆಟ್ರೋಗೆ ನಮ್ಮ ಬಸವಣ್ಣವರ ಹೆಸರು ಇಡಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿರೋ ಕಾರಣಕ್ಕಾಗಿ CM ಅವರು ಕೂಡ ಅವ್ರಿಗೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಬಸವಣ್ಣನವರ ಹೆಸರಿಟ್ಟರೆ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಕೂಡ CM ಸಿದ್ದರಾಮಯ್ಯ ಅವರು ನಿನ್ನೆ ಅಲ್ಲಿ ಉಚ್ಚಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಒಂದು ಮೆಮೊರಂಡಮನ್ನು ಏನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಎಲ್ಲ ಲಿಂಗಾಯತ ನಾಯಕರು, ಅದನ್ನು ಕೇಂದ್ರಕ್ಕೆ ಶಿಫಾರಸು ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ, ಅದು ಕ್ಯಾಬಿನೆಟ್ ಮೂಲಕ. ಈಗಾಗಲೇ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡಲಾಯ್ತಲ್ಲ, ಆ ಥರ ರೀತಿಯಲ್ಲಿ ಇದನ್ನು ಕೂಡ ಒಂದು ನಾಮಕರಣ ಮಾಡಬೇಕಾದ್ರೆ ಒಂದಷ್ಟು ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗತ್ತೆ, ಆಗ ಅಂಕಿತ ಬೀಳುತ್ತೆ. ಹಾಗಾಗಿ ಒಂದಷ್ಟು ಪರವೂ ಚರ್ಚೆ ಆಗ್ತಾ ಇದೆ. ಬಸವಣ್ಣ ಎಲ್ಲರಿಗೂ ಸಲ್ಲಬೇಕಾದಂಥ ವಿಶ್ವ ನಾಯಕ ಅನ್ನುವಂಥ ಕಾರಣಕ್ಕಾಗಿ ಇನ್ನೂ ಕೆಲವೊಂದಷ್ಟು ನಾಯಕರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಒಂದು ಮೆಟ್ರೋ ಸ್ಟೇಷನ್ಗೆ ಇಟ್ಟರೆ ಏನು ತಪ್ಪಿಲ್ಲ, ಆದರೆ ಪೂರ್ತಿ ಮೆಟ್ರೋಗೆ ಇಡುವಂಥ ಹೆಸರು ಇಟ್ಟರೆ ಅದು ಸರಿ ಕಾಣಲ್ಲ ಅನ್ನುವಂಥ ಒಂದಷ್ಟು ವಾದಗಳು ಕೂಡ ಇದ್ದಾವೆ. ಅಂತಿಮವಾಗಿ ನಿರ್ಧಾರವನ್ನು ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ. ಶಿಫಾರಸು ಮಾಡಿದಾಗ ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾಗಿ ಬೆಂಬಲ ಕೊಟ್ಟಿದ್ದೆ ಆದಲ್ಲಿ ನಮ್ಮ ಬಸವ ಮೆಟ್ರೋ ಅಂತ ಬದಲಾವಣೆ ಆಗುತ್ತೆ. ಇಲ್ಲದೆ ಹೋದರೆ ವಿರೋಧ ವ್ಯಕ್ತವಾಗಿದ್ದೆ ಆದರೆ ಅದು ನೆನೆಗುದಿಗೆ ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈಗ ಮತ್ತೆ ಬಸವಣ್ಣನವರ ಹೆಸರನ್ನು ಮುನ್ನೆಲೆಗೆ ಬಂದಿರತಕ್ಕಂಥದ್ದು, ಅದು ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಇದಕ್ಕೆ ಸ್ಪಂದಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೆ ಅನ್ನೋಂಥದ್ದು ಮತ್ತು BJP ಕೂಡ ಇದಕ್ಕೆ ವಿರೋಧ ಮಾಡಲಿಕ್ಕಿಲ್ಲ. ಒಂದು ರೀತಿಯಲ್ಲಿ ಇದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಥರದ ಹೆಸರನ್ನು ಬದಲಾವಣೆ ಮಾಡ್ತಾ ಇದ್ರಂಥ ಒಂದಷ್ಟು ಮಾತುಗಳನ್ನು BJP ಆಡಿದರೂ ಕೂಡ ಇದನ್ನು ಬಸವಣ್ಣನವರ ಹೆಸರು ಇರೋ ಕಾರಣಕ್ಕಾಗಿ ಮತ್ತು ಲಿಂಗಾಯತ ಸಮುದಾಯ ಬಹುತೇಕವಾಗಿ BJP ಪಕ್ಷಕ್ಕೆ ಬೆಂಬಲಿಸುವ ಸಂಬಂಧವಾಗಿ ಇದಕ್ಕೆ ವಿರೋಧ ಮಾಡಲಿಕ್ಕಿಲ್ಲ. ಆದರೂ ರಾಜಕೀಯ ಕಾರಣಕ್ಕೆ ಒಂದಷ್ಟು ವಿರೋಧಗಳು ವ್ಯಕ್ತವಾಗುವಂಥ ಸಾಧ್ಯತೆಗಳು ಇದ್ದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.